ಮೈ ಚಾನಲ್. ಸೊ ಫ್ರೆಂಡ್ಸ್, ಇದು ಬಂದು ಟೈಲರಿಂಗ್ ಕ್ಲಾಸ್ 62ನೇ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬಟ್ಟಿನ ಲೈನಿಂಗ್ ಹಾಕಿ ಈ ತರ ಬಾರ್ಡರ್ ಬ್ಲೌಸ್ ಪೀಸ್ ಇರುತ್ತೆ, ಬಾರ್ಡರ್ ಬ್ಲೌಸ್ ಪೀಸ್ ನ ಯಾವ ತರ ಕಟಿಂಗ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾಯಿಂಟ್ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೋಡ್ರಿ, ಮಧ್ಯೆ ಮಧ್ಯೆ ಕಟ್ ಮಾಡ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಹಂಗೆ ನೀವ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋನು ನೀವು ನೋಡಬಹುದು. ಹಂಗೆ ನಿಮಗೆ ಕಲೀಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋ ಕಂಪ್ಲೀಟ್ ಡೈರೆಕ್ಟ್ ಆಗಿ ನಿಮ್ ಫೋನ್ಗೆ ಬಂದ್ಬಿಡುತ್ತೆ. ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಸಾಕು, ಅವತ್ತಿನ ವಿಡಿಯೋ ಅವತ್ತೇ ನೋಡ್ಕೊಂಡು ನೀವು ಕಲಿಯೋದು ಕೂಡ ಈಸಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಾನು ಹೇಳ್ಕೊಡ್ತಾ ಇರೋಂತ ಮೆಥಡ್ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ಒಂದ್ ಲೈಕ್ ಮಾಡ್ರಿ. ಮತ್ತೆ ಇದರಲ್ಲಿ ಯಾವುದೇ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತೆ ಏನ್ ಗೊತ್ತಾಗಿಲ್ಲ ಅಂದ್ರೂ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ಹಂಗಾಗಿ ಏನೇ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು. ಸೊ ಹಂಗೇನೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಯಾಕಂದ್ರೆ ನೀವು ಶೇರ್ ಮಾಡೋದ್ರಿಂದ ಮತ್ತೆ ಯಾರಾದ್ರೂ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡೋಣ. ಇದು ಬಂದು ವಿತೌಟ್ ಲೈನಿಂಗ್ ಬ್ಲೌಸ್ ಇದೆ. ವಿತೌಟ್ ಲೈನಿಂಗ್ ಬ್ಲೌಸ್ ನಲ್ಲಿ ನಾನು ಇವಾಗ ಲೈನಿಂಗ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ತರ ಈ ತರ ಬಾರ್ಡರ್ ಇರೋ ಬ್ಲೌಸ್ ಪೀಸ್ ನಲ್ಲಿ ನಾವು ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ತಗೊಳ್ಳೋದ್ರಿಂದ ಹಿಡ್ಕೊಂಡು ಕಟಿಂಗ್ ಮಾಡೋದವರೆಗೂ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಸೊ ಫಸ್ಟ್ ಇದು ಬಂದು ಲೈನಿಂಗ್ ಬಟ್ಟೆ. ಲೈನಿಂಗ್ ಬಟ್ಟೆ 90 ಸೆಂಟಿಮೀಟರ್ ತಗೊಂಡಿದ್ದೀನಿ. 90 ಸೆಂಟಿಮೀಟರ್ ಬಟ್ಟೆ ತಗೊಂಡು ಈ ತರ ಡಬಲ್ ಫೋಲ್ಡ್ ಇದೆ, ಈ ತರ ಡಬಲ್ ಫೋಲ್ಡ್ ಮಾಡಿ ಈ ತರ ಹಾಕೊಂಡಿದ್ದೀನಿ. ಹಾಕೊಂಡು ಇದು ಓಪನ್ ಏನಿದೆ ನೋಡ್ರಿ, ಇದು ನಾವು ಕುಂತಿರ್ತಾರಲ್ಲ ಕಟಿಂಗ್ ಮಾಡಕ್ ನೀವು ಕುಂತ್ಕೊಂಡಿರ್ತಾರಲ್ಲ, ನಿಮ್ಮ ಎದುರುಗಡೆ ಈ ತರ ಕ್ಲೋಸ್ ಇರೋದು ಇರ್ಬೇಕು, ಮಡ್ಚಿರೋದು ನಿಮ್ ಎದುರುಗಡೆ ಇರ್ಬೇಕು. ನಿಮ್ ಕಡೆ ಕ್ಲೋಸ್ ಇರೋದು ಇರ್ಬೇಕು, ನಿಮ್ ಎದುರುಗಡೆ ಈ ತರ ಓಪನ್ ಇರೋದು ಇರ್ಬೇಕು. ಈ ತರ ಹಾಕೋಬೇಕು. ಇದು ಬಂದು ನೀವು ಮುಂದಿನ ಭಾಗದ್ದು ಬ್ಲೌಸ್ ಕಟಿಂಗ್ ಮಾಡ್ತೀರಿ ಅಂದ್ರೆ ಮುಂದ್ ಉಕ್ಸ್ ಇರುತ್ತಲ್ಲ ಆ ತರದ್ದು. ಸೊ ಇವಾಗ ನಾನು ಇದರಲ್ಲಿ ಮುಂದ್ ಉಕ್ಸ್ ಇರೋದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಈ ತರ ಹಿಂದ್ ಉಕ್ಸ್ ಇಂದ ಕಟಿಂಗ್ ಮಾಡೋದಾದ್ರೆ ಇದನ್ನ ಓಪನ್ ಇರೋದು ನಮ್ ಸೈಡ್ ಇರ್ಬೇಕು. ನಾನು ಹಿಂದ್ ಉಕ್ಸ್ ಕಟಿಂಗ್ ಮಾಡೋದನ್ನ ನೆಕ್ಸ್ಟ್ ಟೈಮ್ ಯಾವಾಗ ಹೇಳ್ತೀನಲ್ಲ ಅವಾಗ ನಾನು ಇವಾಗ ಅದನ್ನ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾರ್ಮಲ್ ಆಗಿ ಲೈನಿಂಗ್ ಹಾಕಿ ಒಂದು ಬಾರ್ಡರ್ ಇರುವಂತ ಬ್ಲೌಸ್ ಪೀಸ್ ನ ಕಟಿಂಗ್ ಮಾಡಿ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಇದರಲ್ಲಿ ಇಲ್ಲಿ ಬಂದು ಇವಾಗ ಅನ್ ಸೈಡ್ ಈ ತರ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಇದು ಏನಾದ್ರೂ ನಾ ಇದನ್ನ ಇಸ್ತ್ರಿ ಮಾಡ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ವಲ್ಪ ಮುದುಡಿ ಇತ್ತು, ನಾ ಇಸ್ತ್ರಿ ಮಾಡ್ಕೊಂಡಿದ್ದೀನಿ. ಇಸ್ತ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಈ ಅಂಚಿ ಸೈಡ್ ಕೆಲವೊಂದ್ ಟೈಮ್ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ಸ್ವಲ್ಪ ಒಂದ್ ಲೈನ್ ಹಾಕೊಂಡು ಈ ಹೆಚ್ಚು ಕಡಿಮೆ ಇರುವಂತ ಬಟ್ಟೆ ಏನಿದೆ ಅದನ್ನ ಕರೆಕ್ಟ್ ಆಗಿ ಕಟ್ ಮಾಡಿ ತೆಗ್ದ್ಬಿಡ್ಬೇಕು. ಈ ತರ ಕಟ್ ಮಾಡಿ ತೆಗ್ದಾದ್ಮೇಲೆ ಫಸ್ಟ್ ಮೆಜರ್ಮೆಂಟ್ ಬಂದು ಬ್ಯಾಕ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಬ್ಲೌಸ್ ಕಟಿಂಗ್ ನ ಬ್ಯಾಕ್ ಸೈಡ್ ಇಂದ ಕಂಪ್ಲೀಟ್ ಮಾಡಿದಾದ್ಮೇಲೆ ಮುಂದಿನ ಭಾಗದ್ದು ಕಟ್ ಮಾಡ್ಬೇಕು. ಸೊ ಇವಾಗ ಬ್ಯಾಕ್ ಸೈಡ್ ಇಂದ ನಾನು ಮೆಜರ್ಮೆಂಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ, ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇದು ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ, ಈ ಶೋಲ್ಡರ್ ಜಾಯಿಂಟ್ ಇಂದ ಹಿಡ್ಕೊಂಡು ಇಲ್ಲಿ ಕೆಳಗಡೆವರೆಗೂ ಉದ್ದ ಎಷ್ಟಿದೆ ಅನ್ನೋದನ್ನ ಫಸ್ಟ್ ಉದ್ದ ನೋಡ್ಕೋಬೇಕು ನಾವು ಅಳತಿನ. ಇದರಲ್ಲಿ 13.5 ಇಂಚ್ ಉದ್ದ ಇದೆ. ಇವಾಗ 13.5 ಇಂಚು ನಾವು ಉದ್ದ ಮಾರ್ಕ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟೆಗೆ ಮೊದಲು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಫೋಲ್ಡ್ ಮಾಡಿ ಹೊಲಿಬೇಕಲ್ವಾ ಹಿಂದಿನ ಭಾಗದ್ದು, ಅದಕ್ಕೋಸ್ಕರ ಇದು ಅರ್ಧ ಇಂಚು ಬೇಕಾಗ್ತದೆ. ಇಲ್ಲಿಂದ ಟೋಟಲ್ ಆಗಿ 13.5 ಇಂಚು ಉದ್ದ, 13.5 ಇಂಚು ಉದ್ದಕ್ಕ ಒಂದು ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂಡು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂತೀನಿ. ಇದ್ರ ಮೇಲ್ಗಡೆ ಇನ್ನ ಅರ್ಧ ಇಂಚ್ ಬಟ್ಟೆಗೆ ನಾ ಇನ್ನೂ ಒಂದು ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಇವಾಗ ನಮಗೆ ಕರೆಕ್ಟ್ ಆಗಿ ಇದು ಉದ್ದ ಸಿಕ್ತು. ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡ್ಬೇಕಲ್ಲ, ಆ ಶೋಲ್ಡರ್ ಜಾಯಿಂಟ್ ಗೋಸ್ಕರ ಇದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಉದ್ದ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು. ಅದನ್ನ ತಗೋಬೇಕಂದ್ರೆ ಈ ಬ್ಲೌಸ್ ನಲ್ಲಿ ನಾವು ಈ ಸೈಡ್ ಫಿಟ್ಟಿಂಗ್ ಮಾಡಿರ್ತೇವಲ್ವಾ, ಇಲ್ಲಿ ಈ ಕಡೆ ಈ ತೋಳು ಜಾಯಿಂಟ್ ಮಾಡಿರ್ತೈತಲ್ಲ, ಈ ತೋಳು ಜಾಯಿಂಟ್ ಇಂದ ಹಿಡ್ಕೊಂಡು ಈ ತರ ಕರೆಕ್ಟ್ ಆಗಿ ಎಲ್ಲಿ ಕರೆಕ್ಟ್ ಜಾಯಿಂಟ್ ಮಾಡಿರ್ತೈತಿ ಅಲ್ಲಿಂದ ಈ ಕೆಳಗಡೆವರೆಗೂ
ಇದನ್ನ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಇರುತ್ತಲ್ಲ ಅದನ್ನ ಇಲ್ಲಿ ಹಿಂದಿನ ಭಾಗದ ಅರ್ಧ ಇಂಚ್ ಮಾರ್ಕ್ ಮಾಡಿದಿರಲ್ಲ ಆ ಮಾರ್ಕ್ ಇಂದ ಸೇರ್ಕೊಂಡು ಈ ಕಡೆ ಸೈಡ್ ಇಲ್ಲಿ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಲೈಟ್ ಆಗಿ ಜಗ್ಗಿ ಇಟ್ಕೊಂಡು ಎಲ್ಲಿಗೆ ಬಂದಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಇದು ಕೂಡ ಅಷ್ಟೇ. ಇವಾಗ ಇದ್ರಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ಇದು ಇವಾಗ ಕರೆಕ್ಟ್ ಆಗಿ ನಾವು ಆಲ್ರೆಡಿ ಹೊಲ್ದಿರೋದಿದೆ ಅಲ್ವಾ, ಇರೋದ್ರಿಂದ ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಇನ್ನೊಂದು ನಾವು ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇವಾಗ ನಾವು ಇಲ್ಲಿ ಅರ್ಧ ಇಂಚ್ ಏನ್ ಮಾರ್ಕ್ ಮಾಡಿದೀವಿ, ಇವಾಗ ಈ ಬಟ್ಟಿಯಲ್ಲಿ ನಾವು ಹೊಲಿದಾಗ ಕರೆಕ್ಟ್ ಆಗಿ ನಮಗೆ ಈ ಮೆಜರ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಅದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಬೇಕು. ಸೊ ಇವಾಗ ಇಲ್ಲಿ ಮಾರ್ಕ್ ಮಾಡಿದೀವಲ್ಲ, ಈ ಮೇಲ್ಗಡೆ ಮಾರ್ಕ್ ಇಂದು ಇಲ್ಲಿ ಮೇಲ್ಗಡೆ ಮಾರ್ಕ್ ಇಂದು ಈ ಮಾರ್ಕ್ ಇಂದ ಈ ಮಾರ್ಕ್ ವರೆಗೂ ಟೇಪ್ ತಗೊಂಡು ಈ ತರ ಅಳತಿ ಮಾಡ್ಬೇಕು ಎಷ್ಟಿದೆ ಇದ್ದು ಅಂತ ಹೇಳಿ. ಇದರಲ್ಲಿ ಇವಾಗ 5 ಇಂಚ್ ಬರ್ತಾ ಇದೆ. ಈ 5 ಇಂಚ್ನೇ ನಾವು ಮತ್ತೆ ಈ ಕಡೆ ಶೋಲ್ಡರ್ ಸೈಡ್ ಮಾರ್ಕ್ ಮಾಡ್ಕೋಬೇಕು. 5 ಇಂಚು ಶೋಲ್ಡರ್, 5 ಇಂಚು ಆರ್ಮೋಲ್ ಡೌನಿಂಗ್. ಇದಕ್ಕ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋದು. ಇವಾಗ ಇಲ್ಲಿ 5 ಇಂಚ್ ಇದೆ ಅಲ್ವಾ, ಇದೇ 5 ಇಂಚು ಇಲ್ಲಿ ಕರೆಕ್ಟ್ ಆಗಿ ಇರ್ಬೇಕು. ಇಲ್ಲಿ ಕೂಡ ಒಂದ್ ಟೈಮ್ ಚೆಕ್ ಮಾಡ್ಕೋಬೇಕು ನಾವು. ಇಲ್ಲಿ ಕೂಡ 5 ಇಂಚ್ ಇದೆ ಇವಾಗ. ಇದು ಇಷ್ಟಾದ್ಮೇಲೆ ಇದು ಏನಾಯ್ತು, ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ಆಯ್ತು. ಇದು ಆರ್ಮೋಲ್ ಡೌನಿಂಗ್ ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ನ ನಾವು ಇವಾಗ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬರೋದು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ನ ಇದು ಕೂಡ ಅಷ್ಟೇ. ಅಳತಿ ಬ್ಲೌಸ್ ನಿಮ್ಮ ಹತ್ರ ಇದೆ ಅಲ್ವಾ, ಅಳತಿ ಬ್ಲೌಸ್, ಆ ಅಳತಿ ಬ್ಲೌಸ್ ನೀಟಾಗಿ ಐರನ್ ಮಾಡ್ಕೊಂಡಿರ್ಬೇಕು. ಸುಕ್ಕಿರಬಾರ್ದು. ಸುಕ್ಕಿದ್ರೆ ಕರೆಕ್ಟ್ ಆಗಿ ನಮ್ ಮೆಜರ್ಮೆಂಟ್ಸ್ ಸಿಗಂಗಿಲ್ಲ. ಹಾಗಾಗಿ ಅದೇನಾದ್ರೂ ಸ್ವಲ್ಪ ಅಳತಿ ಬ್ಲೌಸ್ ಏನಾದ್ರೂ ಸ್ವಲ್ಪ ಮುದುಡಿ ಆಗಿದ್ರೆ ಒಂಚೂರು ಅದನ್ನ ನೀಟಾಗಿ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡು ಈ ಹಿಂದ್ಗಡೆ ಭಾಗದಿಂದ ಈ ತರ ಮಡಿಚ್ ಹಾಕೋಬೇಕು. ಈ ತರ ಕರೆಕ್ಟ್ ಆಗಿ ಮಡಿಚ್ ಹಾಕೋಬೇಕು. ಮಡಿಚ್ ಹಾಕೊಂಡು ಈ ಕಡೆ ಮೂಲಿಯಿಂದ ಈ ಕಡೆ ಮೂಲಿವರೆಗೂ ಈ ತರ ಟೇಪ್ ಇಟ್ಟು ಅಳತಿ ತಗೋಬೇಕು. ಟೇಪ್ ಇಂದ ಅಳತಿ ತಗೊಳ್ಳೋ ಟೈಮ್ ನಲ್ಲಿ ಯಾವಾಗ್ಲೂ ನಾವು ಟೇಪ್ ನು ಜಗ್ಬಾರ್ದು, ಬಟ್ಟಿನೂ ಜಗ್ಬಾರ್ದು. ಅದು ಹೆಂಗೈತಿ ಹಂಗೆ ಇರಬೇಕು. ಇದು ಇವಾಗ 16 ಇಂಚ್ ಇದೆ. ಈ 16 ಇಂಚಿನಲ್ಲಿ ನಾವು ಏನ್ ಮಾಡ್ಬೇಕು, 2 ಭಾಗ ಮಾಡ್ಬೇಕು. 16 ಇಂಚಿನಲ್ಲಿ 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದು 8 ಇಂಚ್ ಬರುತ್ತೆ. 8 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದು ವೇಸ್ಟ್ ಮೆಜರ್ಮೆಂಟ್ ಅಂದ್ರೆ ಸೊಂಟದ ಸುತ್ತಳತೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಾಯ್ತಾ? ಇದಾದ್ಮೇಲೆ ಇವಾಗ ಸೊಂಟದ ಸುತ್ತಳತೆ ತಗೋಬೇಕಂದ್ರೆ ಉಕ್ಸ್ ಹಾಕಕ್ ಮನಿ ಮಾಡಿರ್ತೀವಲ್ಲ, ಮನಿ ಪಟ್ಟಿ ಈ ತರ ಮಡಿಚ್ಕೊಂಡ್ಬಿಡ್ಬೇಕು. ಅದನ್ನ ಲೆಕ್ಕಕ್ಕೆ ಹಿಡಿಬಾರ್ದು. ಅದನ್ನ ಬಿಟ್ಟು ಈ ತರ ಪೂರ್ತಿ ಸುತ್ತೂಲಿದು ಬ್ಲೌಸ್ ನಲ್ಲಿ ಎಷ್ಟು ಅಳತೆ ಇದೆ ಅನ್ನೋದನ್ನ ನೋಡ್ಕೋಬೇಕು. 27 ಇಂಚ್ ಇದೆ. 27 ಇಂಚ್ ನಲ್ಲಿ ನಾವು 1 ಇಂಚ್ ಕಡಿಮೆ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಇದು ಒಂದ್ ಸ್ವಲ್ಪ ಲೂಸ್ ಇದೆ. ಹಂಗಾಗಿ ನಾ ಇಲ್ಲಿ 1 ಇಂಚು ಕಡಿಮೆ ಮಾಡಿ ಅಂದ್ರೆ 26 ಇಂಚಿಗೆ ಅಳತೆ ತಗೊಂತ ಇದ್ದೀನಿ. 26 ಇಂಚ್ ಬಂದಿದೆ ಅಲ್ವಾ, ಇವಾಗ ಅದನ್ನ 4 ಭಾಗ ಮಾಡ್ಬೇಕು. ಸೊಂಟದ ಸುತ್ತಳತೆ ಎಷ್ಟು ತಗೊಂಡಿರ್ತೀವಿ ಅದನ್ನ 4 ಭಾಗ ಮಾಡ್ಬೇಕು. ಅಂದ್ರೆ ಈ ತರ ಫೋಲ್ಡ್ ಮಾಡ್ಕೋಬೇಕು ಟೇಪ್ ನ. ಯಾಕಂದ್ರೆ ಸಡನ್ ಭಾಗ ಮಾಡ್ಬೇಕಂದ್ರೆ ಕೆಲವೊಂದ್ ಟೈಮು ಬೇಗ ಸಿಗಂಗಿಲ್ಲ. ಹಂಗಾಗಿ ಈ ತರ ಟೇಪ್ ನಲ್ಲಿ ಮಾಡ್ಬಿಟ್ರೆ ಒಂದು 6.5 ಇಲ್ಲಿ 6.5 ಇಂಚ್ ಮಾರ್ಕ್ ಮಾಡ್ಬೇಕು. ಇದ್ರ ಮುಂದಗಡೆ ಇನ್ನೂ 1 ಇಂಚು ಎಕ್ಸ್ಟ್ರಾ ಮಾಡ್ಬೇಕು. ಅಂದ್ರೆ 1 ಇಂಚು ಇಲ್ಲಿ ಬ್ಯಾಕ್ ಸೈಡ್ ಇಂದ ಒಂದು ಟಕ್ಸ್ ಬರುತ್ತೆ ನೋಡಿ, ಆ ಟಕ್ಸ್ ಮಾರ್ಕಿಂಗ್ ಗೋಸ್ಕರ ಇದು 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಒಂದು ಲೈನ್ ಹಾಕೊಂಡಾಯ್ತು. ಇದಾದ್ಮೇಲೆ ಇವಾಗ ಇಲ್ಲಿ 5 ಇಂಚ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದೀವಲ್ಲ ನಾವು, ಇಲ್ಲಿ 5 ಇಂಚ್ ಇದೆ ಅಲ್ವಾ, ಇದರಲ್ಲಿ 3 ಇಂಚು ಶೋಲ್ಡರ್ ಬಿಡ್ತಾ ಇದ್ದೀನಿ. ಇನ್ನ 2 ಇಂಚ್ ಏನಿದೆ ನೆಕ್ ಬಿಟ್ಟಿಗೆ ಇಡ್ತಾ ಇದೀನಿ. ನೆಕ್ ಇಂದು ಅಗಲ 2 ಇಂಚು, 3 ಇಂಚು ಶೋಲ್ಡರ್ ಮೆಜರ್ಮೆಂಟ್ ತಗೊಂತ ಇದೀನಿ. ಸೊ ನೀವು ಇವಾಗ ಈ ತರನಾದ್ರೂ ಮಾಡಬಹುದು. ಇಲ್ಲ ಅಂದ್ರೆ ಇದು ಇವಾಗ 5.5 ಇಂಚ್ ಇದೆ ಅಲ್ಲ, 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ 1/4 ಇಂಚ್ ಒಳಗಡೆ ಕಟ್ಟಿಂಗ್ ಮಾಡ್ಬೇಕಾಗ್ತೈತಿ. ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ
ಈ ಲೈನ್ ಬಿಟ್ಟು 2.5 ಇಂಚಿಗೆ ಎಲ್ಲಿ ಮಾರ್ಕ್ ಮಾಡಿದ್ರಲ್ಲ ಅದನ್ನ ಬಿಟ್ಟು ಒಳಗಡೆ ನಾವು ಕಟಿಂಗ್ ಮಾಡ್ಬೇಕಾಗ್ತೈತಿ. ಸೊ ಅದ್ರ ಬದ್ಲಿ ನಾವ್ ಇಲ್ಲೇ ನಮಗೆ ನೆಕ್ ಎಷ್ಟು ಬೇಕು ಮೊದಲೇ ಅಷ್ಟು ಮಾರ್ಕ್ ಮಾಡ್ಕೊಂಡು ಇದ್ರ ಮೇಲೆನೆ ಕಟಿಂಗ್ ಮಾಡಬಹುದು. ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು ನಿಮಗೆ. ಇವಾಗ ಇದನ್ನ ನೆಕ್ ಬಿಡ್ತು ನಾ 2 ಇಂಚ್ ಇಟ್ಟಿದ್ದೀನಿ. ಇದನ್ನ ಕಟ್ ಮಾಡೋ ಟೈಮ್ ನಲ್ಲಿ ಇನ್ನೊಂದ್ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನಾನು. ಫಸ್ಟ್ ಅದನ್ನ ಕಟ್ ಮಾಡಿ ಇವಾಗ ಇಲ್ಲಿ ನೆಕ್ ಬಿಡ್ತು ನಾನು 2 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಇವಾಗ ನೆಕ್ಕಿಂದು ಉದ್ದ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ನೆಕ್ಕಿಂದು ಉದ್ದ ಇದು ರೌಂಡ್ ಏನಿದೆ ನೋಡು, ನಾವು ಇದನ್ನ ಏನ್ ಅಳತೆ ತಗೋಬೇಕಾಗಿಲ್ಲ. ಇದ್ರ ಕೆಳಗಡೆ ಬಟ್ಟೆ ಎಕ್ಸ್ಟ್ರಾ ಎಷ್ಟಿದೆ ಅಷ್ಟನ್ನ ಅಳತೆ ತಗೊಂಡ್ರೆ ಸಾಕಾಗ್ತೈತಿ. ಕರೆಕ್ಟ್ ಆಗಿ ಇದು 4 ಇಂಚ್ ಬರ್ತಾ ಇದೆ. ಈ 4 ಇಂಚ್ನ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊತೇನೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಇವಾಗ ನೆಕ್ಬಿಡ್ತು ನಮಗೆ ಇಕ್ಬಿಟ್ಟು. ಸೊ ಇದಾದ್ಮೇಲೆ ಇವಾಗ ನಾನು ಈ ಲೈನ್ಗೆ ಏನಾದ್ರೂ ಮಾರ್ಕ್ ಮಾಡ್ಕೊಂಡಿದ್ರೆ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ರೆ ಇಲ್ಲಿಗೂ ಲೈನ್ ತಗೊಂತಿದ್ದೆ. ಇದನ್ನ ಈ ತರ ಲೈನ್ ತಗೊಂಡು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಒಳಗಡೆ ಒಂದ್ ಸ್ವಲ್ಪ ಒಂದ್ 1/4 ಇಂಚ್ ಒಳಗಡೆ ಕಟಿಂಗ್ ಮಾಡ್ತಿದ್ದೆ. ಸೊ ಹಾಗಾಗಿ ಕಟಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ನಮಗೆ ಶೋಲ್ಡರ್ ಎಷ್ಟು ಬರ್ತೈತಿ ಅಷ್ಟು ಸಿಕ್ತಿತ್ತು. ಈ ತರ ನಾವು ಮಾಡ್ಬೋದು. ನಮಗೆ ಇಷ್ಟೇ ಬೇಕು ನೆಕ್ ಈ ತರ ಮಾಡ್ಕೋಬಹುದು. ಇನ್ನ 3 ಇಂಚ್ ಶೋಲ್ಡರ್ ಇರಲಿಲ್ಲ, ಅದ್ರಲ್ಲಿ ಶೋಲ್ಡರ್ 2.5 ಇಂಚ್ ಉಳಿಯುತ್ತೆ. ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ನಮಗೆ ತೋರ್ಸಕ್ ಉಳಿತಾ, ಅವಾಗ ನಮಗೆ 2.5 ಇಂಚ್ ಶೋಲ್ಡರ್ ಉಳಿಯುತ್ತೆ. ಈ ತರನಾದ್ರೂ ಮಾಡ್ಬೋದು. 2 ತರನು ಹೇಳಿದೀನಿ ನಾನು ನಿಮಗೆ. ಕನ್ಫ್ಯೂಸ್ ಆದ್ರೆ ಟೈಮ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಾನು ಇಲ್ಲಿ ಇವಾಗ ನೆಕ್ ಶೇಪ್ ಮಾರ್ಕ್ ಮಾಡ್ಕೊತೀನಿ. ಈ ತರ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲ್ ಇದೆ. ಕರೆಕ್ಟ್ ಆಗಿ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲ್ ಇಟ್ಟು ಇಲ್ಲಿ ಹಿಂದಿನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಇಲ್ಲಿ ನಾನು ಡೌನ್ ತಗೊಂಡು ಇಲ್ಲಿ ಬಾಕ್ಸ್ ಹಾಕಿಲ್ಲ, ಇಲ್ಲಿ ಕರೆಕ್ಟ್ ಆಗಿ 1 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿದ್ದೀನಿ. ಆರ್ಮೋಲ್ದು ಶೇಪ್ ತೆಗಿದ್ದೀನಿ. ಆರ್ಮೋಲ್ದು ಶೇಪ್ ತೆಗೆದಾದ್ಮೇಲೆ ಇವಾಗ ಇದನ್ನ ನಾನು ಚೆಕ್ ಮಾಡ್ಕೊಂತೇನೆ ಕರೆಕ್ಟ್ ಆಗಿ ಬಂದಿದ್ದೇನೆ ಅಂತ ಹೇಳಿ ಚೆಕ್ ಮಾಡ್ಕೊತೀನಿ. ಯಾವ ತರ ಅಂದ್ರೆ ಇದು ಬ್ಲೌಸ್. ಈ ಬ್ಲೌಸ್ ನಲ್ಲಿ ಆರ್ಮೋಲ್ ಎಷ್ಟಿದೆ ಅಳತಿ ಅಂತ ತಗೊಂತೇನೆ ಕರೆಕ್ಟ್ ಆಗಿ. ಈ ತರ ಒಂದ್ ಸ್ವಲ್ಪ ಜಗ್ಗಿದ್ದು ಸ್ಟ್ರೇಟ್ ಆಗಿ ಇಡಬೇಕು. ಅದು ರೌಂಡ್ ಇರುತ್ತಲ್ಲ ಆರ್ಮೋಲ್ ಶೇಪ್ ಈ ತರ ರೌಂಡ್ ಆಗಿರುತ್ತೆ. ಈ ತರ ರೌಂಡ್ ಆಗಿ ತಗೋಬಾರ್ದು. ಈ ತರ ಸ್ಟ್ರೇಟ್ ಆಗಿ ಜಗ್ಗಿಡಿದು ಮೇಲ್ಗಡೆ ಶೋಲ್ಡರ್ ಇಂದ ಈ ತರ ಜಗ್ಗಿಡಿದು ಇಲ್ಲಿ ಅಳತಿ ತಗೋಬೇಕು. ಇಲ್ಲಿ ಎಷ್ಟು ಬರ್ತಾ 7.5 ಇಂಚ್ ಬರ್ತಾ ಇದೆ. 7.5 ಇಂಚ್ ಇಲ್ಲಿ ಬರ್ತಾ ಇದ್ದೇನೆ ಚೆಕ್ ಮಾಡ್ಕೊಂಡು ಫಸ್ಟ್. ಇದು ಅರ್ಧ ಇಂಚ್ ನಲ್ಲಿ ಅರ್ಧ ಇಂಚ್ ಬಂದು ನಮಗೆ ತೋಳ ಹಚ್ಚಕ್ ಹೋಗ್ಬಿಡುತ್ತೆ. ಈ ಬಟ್ಟಿ ಬಂದು ಇಷ್ಟು ಬಟ್ಟಿ ಬಿಟ್ಕೊಂಡು ಮೇಲ್ಗಡೆ ಶೋಲ್ಡರ್ದು ಬಿಟ್ಕೊಂಡು ಇಲ್ಲಿ ನಾವು ಅಳತಿ ಮಾಡ್ಬೇಕು. ಈ ತರ ಕರೆಕ್ಟ್ ಆಗಿ 7.5 ಇಂಚ್ ಬರ್ತಾ ಇದೆ, ಕಡಿಮೆ ಬರ್ತಾ ಇದೆ ನೋಡ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 7.5 ಇಂಚಿಗೆ ಇಲ್ಲಿ ಬರ್ತಾ ಇದೆ. ಒಂದ್ ವೇಳೆ ಇಲ್ಲಿ ಕಡಿಮೆ ಬಂತು ಅಥವಾ ಜಾಸ್ತಿ ಬಂತು ಅವಾಗ ಏನ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತೀನಿ. ಈಗ ಏನಾದ್ರು ನಿಮಗೆ 7 ಇಂಚ್ ಬರ್ಬೇಕಾಗಿತ್ತು ಬಟ್ 7 ಇಂಚ್ ಬಂದಿದೆ, ಅವಾಗ ನೀವು ಏನ್ ಮಾಡ್ಬೇಕು, ಈ ಮಾರ್ಕಿಂಗ್ ಏನೈತಿ ಈ ರೌಂಡ್ ಮಾರ್ಕಿಂಗ್ ನ ಇದನ್ನೊಂದ್ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು 7.5 ಇಂಚ್ ಬಂದಿದೆ ಅಂದ್ರೆ ಅವಾಗ ಕಟ್ ಮಾಡ್ಕೋಬೇಕು. ಸೊ ಅದೇ ತರ ಇವಾಗ 7.5 ಇಂಚ್ ಬರ್ಬೇಕಾಗಿತ್ತು ಬಟ್ 8 ಇಂಚ್ ಬಂದಿದೆ. ನಿಮಗೆ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಇದು ಏನಿದೆ ಅಲ್ಲ ಈ ಮಾರ್ಕ್ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕಟ್ ಮಾಡ್ಬೇಕು. ಸೊ ಇಷ್ಟು ಇಲ್ಲಿ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋದ ಇರುತ್ತೆ. ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಇದ್ರ ಮುಂದಗಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂತೀನಿ. ನಾನು ಆಲ್ಮೋಸ್ಟ್ ಒಂದ್ 2.5 ಇಂಚ್ ಅಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಿ. ಇಷ್ಟು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೀವು ಬೇಕಾದ್ರೆ ಒಂದ್ 2 ಇಂಚಿಗೆ ಆದ್ರೂ ಮಾರ್ಕ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಬಟ್ಟೆನ ಮಾರ್ಕ್ ಮಾಡಿ ಇದಕ್ಕೆ ಸ್ಟ್ರೇಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ. ಲೈನ್ ಹಾಕಿ ಇವಾಗ ಇದನ್ನ ಕಟ್ ಮಾಡ್ಕೊಂತೀನಿ. ಕಟ್ ಮಾಡೋ ಟೈಮ್ ನಲ್ಲಿ ನಾನು ಇವಾಗ ಬ್ಯಾಕ್ ಸೈಡ್ ಶೇಪ್ ನ ಕಟ್ ಮಾಡಂಗಿಲ್ಲ, ನೆಕ್ ಶೇಪ್ ನ ಕಟ್ ಮಾಡಂಗಿಲ್ಲ. ಇದು ಮುಂದಿನ ಭಾಗದ ಕಟ್ ಮಾಡಿದಾದ್ಮೇಲೆ ಬ್ಯಾಕ್ ಸೈಡ್ ನೆಕ್ ಶೇಪ್ ನ ಕಟ್ ಮಾಡಿದ್ವಿ.
ಇಷ್ಟ ಆಯ್ತಲ್ಲ. ಇದು ಹಿಂದಿನ ಭಾಗಕ್ಕೆ ಒಂದ್ ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದೆಯಲ್ಲ, ಇಲ್ಲೊಂದು ನಾಚ್ ಹಾಕೊಂತೀನಿ. ಇಲ್ಲಿ ಚೆಸ್ಟ್ ಪಾಯಿಂಟ್ ಇದೆಯಲ್ಲ, ಇಲ್ಲೊಂದು ನಾಚ್ ಹಾಕೊಂತೀನಿ. ಹಂಗೆ ಇಲ್ಲಿ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೊಂತೀನಿ. ನಾಚ್ ಹಾಕೊಂಡಾದ್ಮೇಲೆ ಇದನ್ನ ಈ ತರ ಮುಂದ್ಗಡೆ ಓಪನ್ ಇರುತ್ತಲ್ಲ, ಇದು ಓಪನ್ ಇರೋದು ನನ್ ಸೈಡ್ ಹಾಕೊಂತೀನಿ. ಇವಾಗ ನನ್ ಸೈಡ್ ಹಾಕೊಂಡು ಇದನ್ನ ಇದ್ರ ಮೇಲೆ ಹಾಕ್ತೀನಿ. ಕರೆಕ್ಟ್ ಆಗಿ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಇದ್ರ ಮೇಲೆ ಹಾಕ್ತೀನಿ. ಹಾಕೊಂಡು ಇವೆಲ್ಲವೂ ಮಾರ್ಕ್ ಮಾಡ್ಕೊಂತೀನಿ. ಹಿಂದಿನ ಭಾಗ ಅರ್ಧ ಇಂಚ್ ಏನ್ ಮಾರ್ಕ್ ಮಾಡಿದ್ವಲ್ಲ, ಆ ಅರ್ಧ ಇಂಚಿ ಕರೆಕ್ಟ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, ಕೆಳಗಡೆ ಎಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಚೆಸ್ಟ್ ಪಾಯಿಂಟ್ ಇದು ಮಾರ್ಕ್ ಮಾಡ್ಕೊಂತೀನಿ. ನೆಕ್ಸ್ಟ್ ಶೋಲ್ಡರ್ ಮೆಜರ್ಮೆಂಟ್, ಶೋಲ್ಡರ್ ಏನೈತೆ ಅದನ್ನ ಮಾರ್ಕ್ ಮಾಡ್ಕೊಂತೀನಿ. ಹಂಗೇನೆ ಇದು ಆರ್ಮೋಲ್ ಕೂಡ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇವಾಗ ಸ್ಕೇಲ್ ತಗೊಂತೀನಿ. ಸ್ಕೇಲ್ ತಗೊಂಡು ಈ ಕಡೆ ಸೈಡ್ ಇಂದ ಮಾರ್ಕ್ ಮಾಡ್ಕೊಂತೀನಿ. ಇದಾದ್ಮೇಲೆ ಇದನ್ನ ಸೈಡಿಗೆ ತೆಗೆದು ಬಿಡ್ತೀನಿ. ಸೈಡಿಗೆ ತೆಗೆದು ಇಲ್ಲಿ ಹಿಂದಿನ ಭಾಗದ ಲೈನ್ ಹಾಕಿದೆಯಲ್ಲ, ಇಲ್ಲಿ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂತೀನಿ. ಇದನ್ನ ಇನ್ನೊಂದ್ ಸ್ವಲ್ಪ ನೀಟಾಗಿ ಹಾಕೊಂತೀನಿ. ನೀಟಾಗಿ ಹಾಕೊಂಡು ಇಲ್ಲಿ 2 ಇಂಚ್ ಅಷ್ಟೇ ಬಿಟ್ಟಿತ್ತಲ್ಲ, ಈ 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ನೆಕ್ ಬಿಡ್ತಿಂದು ಮಾರ್ಕ್ ಮಾಡ್ಕೊಂಡು ಈ ಬ್ಲೌಸ್ ನಲ್ಲಿ ಇವಾಗ ಮುಂದಿನ ಭಾಗದ್ದು ನೆಕ್ ಎಷ್ಟು ಡೀಪ್ ಇದೆ ಅನ್ನೋದನ್ನ ನೋಡ್ಕೊಂತೀನಿ. ಉಕ್ಸ್ಪಟ್ಟಿ ಸೈಡ್ ನೋಡ್ಕೋಬೇಕು. ಫಸ್ಟ್ ಬ್ಲೌಸ್ ನೀಟಾಗಿ ಹಾಕೋಬೇಕು. ನೀಟಾಗಿ ಹಾಕೊಂಡು ಉಕ್ಸ್ಪಟ್ಟಿ ಸೈಡ್ ಇಂದ ನೋಡ್ಕೋಬೇಕು. ಉಕ್ಸ್ಪಟ್ಟಿ ಸೈಡ್ ಇಂದ ಮೇಲ್ಗಡೆ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಇದು ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು 6 ಇಂಚ್ ಬರ್ತಾ ಇದೆ. 6 ಇಂಚ್ ಬಂದ್ರೆ ಇಲ್ಲಿ ನಾನೇನ್ ಮಾಡ್ತೀನಿ, 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ 6.5 ಒಂದ್ 7 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂತಿದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ಇವಾಗ ಶೋಲ್ಡರ್ ಜಾಯಿಂಟಿಗೆ ಅರ್ಧ ಇಂಚ್ ಹೋಗ್ಬಿಡುತ್ತೆ ನನಗೆ. ಅವಾಗ ಇಲ್ಲಿ ನನಗೆ ನೆಕ್ ಉಳಿಯೋದು 6.5 ಇಂಚ್ ಉಳಿಯುತ್ತೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೂ ಕೂಡ ಒಂದು ಬಾಕ್ಸ್ ಲೈನ್ ಹಾಕೊಂತೀನಿ ಈ ತರ ಸ್ಕೇಲ್ ಇಂದ. ನೆಕ್ಸ್ಟ್ ಇದರಲ್ಲಿ ಎಲ್ಲಾ ಟಕ್ಸ್ನು ಎಷ್ಟೆಷ್ಟು ಉದ್ದ ಇದೆ ಅನ್ನೋದನ್ನ ಅಳತಿ ತಗೊಂತೀನಿ. ಒಳಗಡೆಯಿಂದಾನೆ ತಗೊಂತೀನಿ, ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಉಕ್ಸ್ ಹಾಕೈತಲ್ಲ, ಉಕ್ಸ್ ಪಟ್ಟಿ ಸೈಡ್ ಇಂದ ತಗೊಂತಿದ್ದೀನಿ. ಇಲ್ಲಿ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಇಂದ ಈ ತರ ಫೋಲ್ಡ್ ಮಡಿಚ್ಕೋಬೇಕು. ಇದನ್ನ ಮಡಿಚ್ಕೊಂಡು ಇಲ್ಲಿ ಫಸ್ಟ್ ಈ ದೊಡ್ಡದು ಟಕ್ಸ್ ಇರುತ್ತಲ್ಲ, ಈ ದೊಡ್ಡ ಟಕ್ಸ್ ಇಂದು ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಅಂದ್ರೆ ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಎಷ್ಟು ಉದ್ದಕ್ಕೆ ಇದನ್ನ ಮಾರ್ಕ್ ಮಾಡಿದೀವಿ ಅನ್ನೋದನ್ನ ನೋಡ್ಕೋಬೇಕು. ಇಲ್ಲಿ 9.5 ಇಂಚಿಗಿದೆ. 9.5 ಇಂಚ್ ಅಂದ್ರೆ ಇಲ್ಲಿ ಈ ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡ್ಬೇಕು. ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಟ್ಟು 10 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ಯಾಕಂದ್ರೆ ಇಲ್ಲಿ ಶೋಲ್ಡರ್ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕು, ಹಂಗಾಗಿ 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಅದೇ ತರ ಆ ಟಕ್ಸಿನ ಉದ್ದ ಎಷ್ಟಿದೆ ತಗೊಂತೀನಿ, ಅಳ್ತೀನಿ. ಈ ಟಕ್ಸು ಎಷ್ಟು ಉದ್ದ ಇದೆ ಅಂತ ನೋಡ್ಕೊಂತೀನಿ. 2.5 ಇಂಚ್ ಇದೆ, ಅದಕ್ಕೂ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ಯಾಕಂದ್ರೆ ಇಲ್ಲಿ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ ಅರ್ಧ ಇಂಚ್ ಬೇಕು. ಸ್ಟ್ರೇಟ್ ಆಗಿ ಇದಕ್ಕ ಲೈನ್ ಹಾಕೊಂತೀನಿ. ಲೈನ್ ಹಾಕೊಂಡು ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡ್ತೀನಿ. ಕರೆಕ್ಟ್ ಆಗಿ ಸ್ಕೇಲ್ ಇಟ್ಟು ಇದಕ್ಕ ಒಂದು ಸ್ಟ್ರೇಟ್ ಲೈನ್ ಹಾಕೊಂತೀನಿ. ಸ್ಟ್ರೇಟ್ ಲೈನ್ ಹಾಕೊಂಡಾದ್ಮೇಲೆ ಮತ್ತೆ ಅದೇ ಟಕ್ ಇದೆ, ಮತ್ತೆ ದೊಡ್ಡ ಟಕ್ಸ್ ಇರುತ್ತಲ್ಲ, ಫಸ್ಟ್ ಟಕ್ಸ್ ಇದು ಬಟ್ಟೆ ಎಷ್ಟು ಬಿಟ್ಟು ಹೊಲ್ದಾರ ಅನ್ನೋದನ್ನ ನೋಡ್ಕೊಂತೀನಿ. ಈ ದೊಡ್ಡ ಟಕ್ಸ್ ಇರುತ್ತಲ್ಲ, ಫಸ್ಟ್ ಟಕ್ಸ್ ಅದಕ್ಕೆ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಟಿರ್ತಾರೆ. 1 ಇಂಚ್ ಬಿಟ್ಟಿದೆ. ಈ 1 ಇಂಚಿಗೆ ಈ ಕಡೆ ಸೈಡ್, 1 ಇಂಚು ಈ ಕಡೆ ಸೈಡ್ ಈ ತರ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇದಕ್ಕ ಶೇಪ್ ಹಾಕ್ತೀನಿ. ಇದಾದ್ಮೇಲೆ ಇನ್ನ 3 ಟಕ್ಸ್, ಈ ಒಂದೇ ಟಕ್ಸ್ ನಾವು ತಗೊಂಡ್ವಿ ಅಳತಿ. ಇನ್ನ 3 ಟಕ್ಸ್ ಸೈಡ್ ಆರ್ಮೋಲ್ ಸೈಡ್
ಎಷ್ಟಿದೆ, ಈ ಉಕ್ಸ್ ಪಟ್ಟಿ ಸೈಡ್ ಎಷ್ಟಿದೆ, ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ ಅಂತಂದು ನೋಡ್ಕೊಂತೀನಿ. ಆರ್ಮೋಲ್ ಸೈಡ್ 2 ಇಂಚ್ ಇದೆ, ಈ ಕಡೆ ಸೈಡ್ 1.5 ಇಂಚ್ ಇದೆ, ಈ ಕಡೆ ಸೈಡ್ ಇಂದ 1.5 ಇಂಚ್ ಇದೆ. ಆರ್ಮೋಲ್ ಸೈಡ್ ಇಂದ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ತೀನಿ, ಈ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಇದಕ್ಕೆಲ್ಲ ಟಕ್ಸ್ ಇಂದು ಮಾರ್ಕ್ ತಗೊಂತೀನಿ. ಇಷ್ಟು ನೋಡಿದ್ದು ಮಾರ್ಕ್ ಸೆಂಟರ್. ಇದು ಇವಾಗ ಕ್ರಾಸ್ ಬೆಲ್ಟ್ ಕೂಡ ಇದರಲ್ಲಿ ಅಳತೆ ತಗೋ. ಯಾಕಂದ್ರೆ ಇವಾಗ ನಾವು ಅಳತಿ ಬ್ಲೌಸ್ ತಗೊಂಡು ನಾವು ಬ್ಲೌಸ್ ಕಟಿಂಗ್ ಇಷ್ಟು ಮೆಜರ್ಮೆಂಟ್ ತಗೊಂಡು ನಾವು ಕಟಿಂಗ್ ಮಾಡೋದ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಕಸ್ಟಮರ್ ಕರೆಕ್ಟ್ ಆಗಿರುವಂತ ಬ್ಲೌಸ್ ಅಲ್ಲಿ ಕೊಟ್ಟಿರ್ತಾರಲ್ವಾ, ನಾವು ತಗೊಳ್ಳೋ ಟೈಮ್ ನಲ್ಲಿ ಕರೆಕ್ಟ್ ಆಗಿರೋದಂತೆ ತಗೋಬೇಕು ಅಳತಿಗೆ. ಇವಾಗ ಫಸ್ಟ್ ಈ ಹೂಕ್ಸ್ ಪಟ್ಟಿ ಸೈಡ್ ಕ್ರಾಸ್ ಬೆಲ್ಟ್ ಎಷ್ಟು ಉದ್ದ ಇದೆ ನೋಡ್ಕೊಂತೀನಿ. 3 ಇಂಚ್ ಇದೆ. ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ, 2 ಇಂಚ್ ಇದೆ. ಇಲ್ಲಿ ಇವಾಗ ಉಕ್ಸ್ ಪಟ್ಟಿ ಸೈಡ್ 3 ಇಂಚ್ ಇದೆ ಅಲ್ಲ, ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಅದೇ ತರ ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚ್ ಇದೆ, ಇಲ್ಲಿ ನಾನು 1 ಇಂಚ್ ಕಡಿಮೆ ಮಾಡಿ 1 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದ್ದೇನೆ. ಈ ತರ ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂಡು ಇದಕ್ಕ ಲೈನ್ ಹಾಕೊಂತೀನಿ. ಈ ತರ ಈ ಟಕ್ಸಿಗೆ ಮಾರ್ಕ್ ಮಾಡಿರ್ತೇವಲ್ಲ, ಈ ಮೂಲಿಗೆ ಲೈನ್ ಹಾಕೋಬೇಕು, ಈ ಕಡೆ ಸೈಡ್ ಇಂದ ಈ ಮೂಲಿಗೆ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಇಷ್ಟು ಕ್ರಾಸ್ ಬೆಲ್ಟ್ ಇದ್ದು. ನೆಕ್ಸ್ಟ್ ಇವಾಗ ಮುಂದಿನ ಭಾಗದ ಶೇಪ್, ಮುಂದಿನ ಆರ್ಮೋಲ್ದು ಶೇಪ್ ತೆಗಿಬೇಕಂದ್ರೆ ಈ ಸ್ಟ್ರೇಟ್ ಇಲ್ಲಿ ಏನ್ ಕರ್ವ್ ಬಂದಿರುತ್ತೆ ಇಲ್ಲಷ್ಟೇ ತೆಗಿಬೇಕು. ಇಲ್ಲಷ್ಟೇ 1/2 ಇಂಚಿಗೆ ಅಷ್ಟೇ ಈ ಶೇಪ್ ಅನ್ನೋದು ಈ ತರ ಬರ್ಬೇಕು. ಈ ತರ ಬರ್ಬೇಕು ಶೇಪ್. ಇಷ್ಟು ನಾವು ಮುಂದಿನ ಭಾಗದ ಶೇಪ್ ತೆಗಿಬೇಕು. ನೆಕ್ಸ್ಟ್ ಇದರಲ್ಲಿ ನೀವು ಯಾವ ಶೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ನೆಕ್ ಶೇಪ್ ಯಾವ್ದಾದ್ರೂ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಬಹುದು. ನಾನು ಇದರಲ್ಲಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ವಲ್ಪ ಇಲ್ಲಿ ಮಾತ್ರ ಒಂಚೂರು ಬ್ರಾಡ್ ಮಾಡ್ಕೊಂತಿದ್ದೀನಿ. ಇಲ್ಲಿ ಅಷ್ಟೇ ಕರೆಕ್ಟ್ ಆಗಿ 2 ಇಂಚ್ ಎಷ್ಟಿದೆ ಅಷ್ಟೇ ಇರ್ತೀನಿ. ಇಲ್ಲಿ ಬಂದಾಗ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತೀನಿ. ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡಿದ್ದೀನಿ ಮೇಲ್ಗಡೆ, ಇಲ್ಲಿ ಬಂದಾಗ ಮಾತ್ರ 1/2 ಇಂಚ್ ಈ ತರ ಬ್ರಾಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಗಲ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈ ತರ ಮಾರ್ಕ್ ಮಾಡ್ಕೋಬಹುದು. ಶೇಪ್ ನೀಟಾಗಿ ಕೂಡುತ್ತೆ, ಅವಾಗ ರೌಂಡ್ ಆಗಿ ನೀಟಾಗಿ ಕೂಡುತ್ತೆ. ಸೊ ಇಷ್ಟು ಬ್ಲೌಸ್ ಕಟ್ಟಿಂಗ್ ಮಾರ್ಕಿಂಗ್ಸ್ ಎಲ್ಲ ಇರುತ್ತೆ. ಇಷ್ಟಾದ್ಮೇಲೆ ಇಷ್ಟು ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ಇದನ್ನ ನಾವು ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಗೆ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು. ಈ ಕಡೆ 4 ಇಂಚ್ ಬಿಟ್ಟು ಕಟ್ ಮಾಡಬೇಕು. ಎಕ್ಸ್ಟ್ರಾ ಕಾಣ್ತೀವಲ್ಲ ಅದಕ್ಕೆ ಮತ್ತೆ 1 ಇಂಚ್ ಅಷ್ಟು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೇಕು. ಮೇಲೆ ಕಟ್ ಮಾಡಬೇಕಾಗಿ ಇವಕ್ಕೆಲ್ಲವೂ ನಾಚ್ ಹಾಕೋಬೇಕು. ಎಲ್ಲ ಟಕ್ಸಿಂದ ಮಾರ್ಕ್ ಎಲ್ಲ ಮಾಡಿದ್ರಲ್ಲ ಅಲ್ಲಿಂದ ನಾಚ್ ಹಾಕೋಬೇಕು. ಇದು ಕಟಿಂಗ್ ಯಾವ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡಿ. ಕ್ರಾಸ್ ಬೆಲ್ಟ್ ನೋಡ್ಕೊಂಡು ಈಗ ಅದಕ್ಕಿಂತ ಮೊದಲು ಸ್ಲೀವ್ಸ್ ಕಟಿಂಗ್ ನೋಡ್ಕೊಂಡು, ಸ್ಲೀವ್ಸ್ ಕಟಿಂಗ್ ಗೋಸ್ಕರ ಇದು ನೋಡ್ರಿ ಡಬಲ್ ಫೋಲ್ಡ್ ಇದೆಲ್ಲ, ಇನ್ನೊಂದು ಫೋಲ್ಡ್ ಇತ್ತ ಮಾಡ್ಕೊಂತೀನಿ. ಮಾಡ್ಕೊಂಡು ಎಕ್ಸ್ಟ್ರಾ ಹೆಚ್ಚು ಈ ಬಟ್ಟೆ ಕಟ್ ಮಾಡಿಬಿಡ್ತೇನೆ. ಮಾಡ್ಕೊಂಡು 1/2 ಇಂಚಿಗೆ ಮಾಡ್ತೀನಿ. ಮಾರ್ಕ್ ಮಾಡ್ಕೊಂಡು ತೋಳಿಂದು ಇದರಲ್ಲಿ ಒಂದ್ ಸ್ವಲ್ಪ ಬಫ್ 4 ಫ್ರಿಲ್ಸ್ ಅಷ್ಟೇ ಮೇಲ್ಗಡೆ. ಇವಾಗ ಇದ್ರಲ್ಲಿ ಕೂಡ ನಾನು ಅದೇ ತರ ಹೊಲಿತೀನಿ. ಯಾವ ತರ ಹೊಲಿತೀನಿ ಈ ತರ ಉದ್ದ ತಗೊಳಕ್ ಬರಂಗಿಲ್ಲ. ಈ ಬಫ್ ನೋಡಿ ಅದನ್ನ ಬಿಟ್ಟು ಬಿಡ್ಬೇಕು. ಅದನ್ನ ಬಿಟ್ಟು ಕರೆಕ್ಟ್ ಆಗಿ ಈ ತೋಳಿ ಎಲ್ಲಿ ಕರೆಕ್ಟ್ ಎಷ್ಟು ಹಿಂಗಿರುತ್ತೆ ನೀಟಾಗಿ ಅಲ್ಲಿ ತಗೋಬೇಕು. ಯಾಕಂದ್ರೆ ಮೇಲೆ ಬಫ್ ಎಕ್ಸ್ಟ್ರಾ ಬಟ್ಟೆ ಇರುತ್ತದೆ, ಅದನ್ನು ಜಗ್ಗಿ ತಗೊಂಡ್ರೆ ಉದ್ದ ಜಾಸ್ತಿ ಆಗುತ್ತೆ. 10 ಇಂಚು ತೋಳಿಂದು
ಇದು 10 ಇಂಚು ಉದ್ದ. ನೆಕ್ಸ್ಟ್ ಇದ್ರ ಮೇಲೆ 3 ಇಂಚ್ ಅಷ್ಟು ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂತೇನೆ. 3 ಇಂಚಿಗೆ ಎಕ್ಸ್ಟ್ರಾ ಬಟ್ಟೆ ಮಾರ್ಕ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಈ ಫ್ರಿಲ್ಸ್ ಹಿಡಿದಿದ್ದೀನಿ. ಈ ಫ್ರಿಲ್ಸ್ ಹಿಡಿಲಿಕ್ಕೋಸ್ಕರ ಇದು ಒಂದ್ 3 ಇಂಚ್ ಅಷ್ಟು ಎಕ್ಸ್ಟ್ರಾ ಬಟ್ಟೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಅದಾದ್ಮೇಲೆ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂತೀನಿ. ಇವಾಗ ಆರ್ಮೋಲ್ ಡೌನಿಂಗ್ ಯಾವ ತರ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ನೋಡ್ರಿ, ಆ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 10 ಭಾಗ ಮಾಡ್ಬೇಕು. ಚೆಸ್ಟ್ ಮೆಜರ್ಮೆಂಟ್ 16 ಇಂಚ್ ಬಂದಿದೆ ಒಂದ್ ಸೈಡ್ ಇಂದು, 16 ಅಂದ್ರೆ 32 ಇಂಚ್ ಆಗುತ್ತೆ. 32 ಇಂಚ್ ಅಂದ್ರೆ 3.5 ಇಂಚು ಡೌನಿಂಗ್ ಬರುತ್ತೆ. 32 ಇಂಚಿನ 10 ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ 3.5 ಇಂಚ್ ಬರುತ್ತೆ. ಇವಾಗ 32 ಇಂಚಿನ ನಾನು 10 ಭಾಗ ಮಾಡಿದ್ರೆ ಒಂದ್ ಭಾಗ ಬಂದು 3.5 ಇಂಚ್ ಬರುತ್ತಲ್ಲ, 3.5 ಇಂಚಿಗೆ ಇಲ್ಲಿ ಡೌನಿಂಗ್ ತಗೊಳ್ತೇನೆ. ಈ ತರ ನಾವು ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ರಿ, 10 ಭಾಗ ಮಾಡಿ ಬಂದಿರೋ ಒಂದ್ ಭಾಗಕ್ಕೆ ಈ ತರ ನಾವು ಡೌನಿಂಗ್ ಮಾರ್ಕ್ ಮಾಡ್ಬೇಕು. ಇಲ್ಲಿಂದ ಸ್ಟ್ರೇಟ್ ಲೈನ್ ಹಾಕ್ತೀನಿ. ಸ್ಟ್ರೇಟ್ ಲೈನ್ ಹಾಕಿದ್ದಾದ್ಮೇಲೆ ಇಲ್ಲಿ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತಲ್ವಾ ಮೇಲ್ಗಡೆ ತೋಳ ಅಟ್ಯಾಚ್ ಆಗ, ಇದು ಇಲ್ಲಿ. ಇವಾಗ ಇದ್ರಲ್ಲಿ ಇವಾಗ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾನು ಇದು ಹಿಂದಿನ ಭಾಗದ್ದು ನಿಮಗೆ ಇದನ್ನ ಅಳತಿ ಮಾಡಿ ತೋರಿಸಿದ್ದೆ. ಎಷ್ಟು ಬಂದಿತ್ತು, ಇದು 7.5 ಇಂಚ್ ಬಂದಿತ್ತಲ್ವಾ. ಈ 7.5 ಇಂಚ್ ನಲ್ಲಿ ಇಲ್ಲಿ ನಾವು ಶೇಪ್ ಮಾರ್ಕ್ ಮಾಡ್ಬೇಕಂದ್ರೆ ಒಂದ್ ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಬೇಕು. ಅದು ಈ ಕೆಳಗಡೆ ಲೈನಿಗೆ. ಇದು ಮೇಲ್ಗಡೆ ಅರ್ಧ ಇಂಚ್ ಏನಿದೆ ಇದು ಬಟ್ಟೆ ಹೊಲಿಲಿಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಈ ಲೈನಿಗೆ ಅರ್ಧ ಇಂಚ್ ಕಡಿಮೆ ಮಾಡಿದ್ರೆ 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಂಗೆ ತೋಳಿನ ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು. ತೋಳಿನ ಸುತ್ತಳತಿ ಅಳತಿ ತಗೋಬೇಕು ಇದರಲ್ಲಿ ಬ್ಲೌಸ್ ನಲ್ಲಿ. ಐದು ಇಂಚ್ ಇದೆ. 5 ಇಂಚಿಗೆ ತೋಳಿನ ಸುತ್ತಳತಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದಕ್ಕ ಸ್ಟ್ರೇಟ್ ಲೈನ್ ಹಾಕ್ತೇನೆ. ಈ ತರ ಲೈನ್ ಹಾಕ್ತೇನೆ. ಲೈನ್ ಹಾಕೊಂಡು ಇವಾಗ ಇಲ್ಲಿ ಫಸ್ಟ್ ನಾನು ಈ ಶೇಪ್ ತೆಗೆದ್ಬಿಡ್ತೇನೆ. ತೋಳಿಂದು ಶೇಪ್ ಈ ತರ ಬರುತ್ತೆ. ಇಷ್ಟ ಎಕ್ಸ್ಟ್ರಾ ಬಟ್ಟೆ ಬಿಡಲ್ಲ. ಈ ಎಕ್ಸ್ಟ್ರಾ ಬಟ್ಟೆಗೆ ಇಲ್ಲಿ 1-2 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂತೇನೆ. ಇಲ್ಲಿ 1-2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಬಂತಲ್ವಾ, ಇದನ್ನ ನಾನು ಇವಾಗ ಇದಕ್ ಜಾಯಿಂಟ್ ಮಾಡ್ತೀನಿ. ಇದಕ್ ಜಾಯಿಂಟ್ ಮಾಡಿದ್ರೆ ಸೊ ಇವಾಗ ನನಗೆ ಈ ಶೇಪ್ ಹೋಗ್ಬಿಡ್ತು. ಈ ಶೇಪ್ ಬಂತು ನನಗೆ. ಇವಾಗ ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ನಾಚ್ ಹಾಕೊಂಡ್ಬಿಡ್ತೀನಿ. ಇಲ್ಲಿಂದ ಇಲ್ಲಿ ಒಂದ್ 3-4 ಫ್ರಿಲ್ಸ್ ಹಿಡ್ಕೊಂತೀನಿ. ಫ್ರಿಲ್ಸ್ ಹಿಡ್ಕೊಂಡಾಗ ನನಗೆ ಕರೆಕ್ಟ್ ಆಗಿ ಈ ತೋಳು ಎಷ್ಟ್ ಬೇಕು ಅಷ್ಟ್ ಮಾತ್ರ ಉಳಿಯುತ್ತೆ. ಸೊ ಇದು ಅರ್ಥ ಆಗಿದ್ದೇನೆ, ಕನ್ಫ್ಯೂಸ್ ಆಗಿದ್ದೇನೆ, ನಂಗೆ ಗೊತ್ತಾಗ್ತಿಲ್ಲ. ಈ ತರ ಇದನ್ನ ಶೇಪ್ ನ ನಾವು ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ಫಸ್ಟ್ ಈ ಶೇಪ್ ತಕೊಂಡು ಮೇಲ್ಗಡೆ ನನಗೆ ತೋಳಿಗೆ ಫ್ರಿಲ್ಸ್ ಜಾಸ್ತಿ ಬೇಕಂದ್ರೆ ಇದನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗೋಬೇಕು. ಬಟ್ಟಿನ ಅಗಲ ಜಾಸ್ತಿ ತಗೋಬೇಕು. ಫ್ರಿಲ್ಸ್ ಇಲ್ಲಿ ಕಡಿಮೆ ಬೇಕಂದ್ರೆ ಇಷ್ಟೇ 1-2 ಇಂಚ್ ಅಷ್ಟು ಅಗಲ ತಗೋಬೇಕು. ತಗೊಂಡು ಇದನ್ನ ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕಟಿಂಗ್ ಮಾಡ್ಬೇಕು. ಇದಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಕಟಿಂಗ್ ಮಾಡ್ಬೇಕು.
ಇದು ತೋಳ್ ಕಟಿಂಗ್. ಈ ತೋಳ್ ಕಟಿಂಗ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇದು ಫಸ್ಟ್ ಬಂದು ನಾನು ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ, ಅಂದ್ರೆ ಇಲ್ಲಿ ಮಡಿಚು ಹೊಲಿಲಿಕ್ಕೆ ಬೇಕಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ತೋಳಿಂದ ಉದ್ದ ಮಾಡ್ಕೊಂಡಿದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆರ್ಮೋಲ್ ಸಾರಿ ಇದು ಡೌನಿಂಗ್ ತಗೊಂಡಿದ್ದೀನಿ. ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನಿಂಗ್ ತಗೊಂತೀವಲ್ಲ, ಅದು ಡೌನಿಂಗ್ ತಗೊಂಡಿದ್ದೀನಿ. ಡೌನಿಂಗ್ ತಗೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಈ ಎಕ್ಸ್ಟ್ರಾ ಇಲ್ಲಿ ಒಂದ್ 2 ಇಂಚ್ ಎಕ್ಸ್ಟ್ರಾ ನಾ ಮಾಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಇಲ್ಲಿ ಒಂದ್ 3-4 ಬೇಕಾಗಿದೆ, ಇಲ್ಲಿ ಈ ತರ ಫ್ರಿಲ್ಸ್ ಬೇಕಾಗಿದೆಲ್ಲ, ಸೊ ಅದಕ್ಕೋಸ್ಕರ ನಾ ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಶೇಪ್ ನಾ ಇಲ್ಲಿ ತೆಗೆದೆ. ಇಲ್ಲಿ ತೆಗೆದಾದ್ಮೇಲೆ ಇದ್ರ ಮೇಲ್ಗಡೆ ಇಲ್ಲಿ ಏನ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದಿಲ್ಲ ಅಲ್ಲಿಂದ ಈ ಶೇಪ್ ತಗೊಂಡು ಈ ಕಡೆ ಎಕ್ಸ್ಟ್ರಾ ಹಾಕೊಂಡು ಇದು ಬಂದು ಸುತ್ತಳದಿ ಮತ್ತೆ ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾಗಿದೆ ಅನ್ಕೊಂಡಿದ್ದೀನಿ. ಇವಾಗ ಆಮೇಲೆ ಮತ್ತೆ ಮುಂದಿನ ಭಾಗದ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮುಂದಿನ ಭಾಗದ ಶೇಪ್ ನ ಈ ತರ ಓಪನ್ ಮಾಡ್ಕೊಂಡು ಇಲ್ಲಿಂದ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇವಾಗ ಯಾವ ತರ ಬಂದಿದೆ, ಇಲ್ಲಿ ಎಕ್ಸ್ಟ್ರಾ ಪಟ್ಟಿ ತಗೊಂಡಿದೀವಲ್ಲ, ಇಲ್ಲಿ ನಾನು ಈ ತರ ಫ್ರಿಲ್ಸ್ ಮಾಡ್ಕೊತೀನಿ. ಈ ತರ 3-4 ಫ್ರಿಲ್ಸ್ ಮಾಡ್ಕೊಂತೀನಿ. ಮಾಡ್ಕೊಂಡಾಗ ಇಲ್ಲಿ ಏನ್ ಮಾಡುತ್ತೆ, ಈ ಬಟ್ಟೆ ಅನ್ನೋದು ಈ ತರ ಉಳಿಯುತ್ತೆ. ಕರೆಕ್ಟ್ ಆಗಿ ತೋರಿಸಬೇಕು, ಅಷ್ಟು ಉಳಿಯುತ್ತೆ. ಇದನ್ನ ನಾಳೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಸ್ಟಿಚಿಂಗ್ ತೋರಿಸ್ತೇನೆ ನಾನು. ಸೊ ಹಾಗಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಇದು ಕಂಪ್ಲೀಟ್ ಆಗಿ ಇನ್ನೊಂದ್ ಸ್ವಲ್ಪ ಅರ್ಥ ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ವಿಡಿಯೋ ನೋಡಿದ್ರಲ್ಲ, ಸೊ ನಾಳೆ ವಿಡಿಯೋ ಅದೇ ತರ ಕಂಪ್ಲೀಟ್ ಆಗಿ ನೋಡಿ. ನಾನು ಪೂರ್ತಿಯಾಗಿ ಇವತ್ತು ಯಾವ ತರ ಕಟಿಂಗ್ ಕೊಟ್ಟಿದ್ದೀನೋ ಕಂಪ್ಲೀಟ್ ಆಗಿ ವಿಡಿಯೋ ಸ್ಟಿಚಿಂಗ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ಕಂಪ್ಲೀಟ್ ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾನು ಹೇಳ್ಕೊಡ್ತಿರೋಂತ ಮೆಥಡ್ ಅರ್ಥ ಇದೆ ಅಂದ್ರೆ ಅಥವಾ ಅರ್ಥ ಆಗಿಲ್ಲ ಅಂದ್ರೂ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ನನಗೆ ನಿಮ್ಗೆ ಇನ್ನ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ನಾನು ಆ ಪಾಯಿಂಟ್ ನ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಂಗೇನೆ ಇದು ಕ್ರಾಸ್ ಬೆಲ್ಟ್, ನೆಕ್ಸ್ಟ್ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್, ನೆಕ್ಸ್ಟ್ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್. ಹಂಗೆ ಇದು ಪಟ್ಟಿ ಮಾಡ್ಲಿಕ್ಕೆ ನಮಗೆ ಇದು ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಪೂರ್ತಿ ಒಂದು ಬ್ಲೌಸ್ ಪೀಸ್ ಮತ್ತೆ ಲೈನಿಂಗ್ ಹಾಕಿ ಕಟಿಂಗ್ ಮಾಡುವಂತ ಮೆಥಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಸೊ ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇನ್ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಸೊ ಹಂಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದ್ ಲೈಕ್ ರೀ, ಮತ್ತೆ ನಿಮ್ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಕಲಿಯೋರಿದ್ರೆ ಅವ್ರಿಗೆ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.